ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ. ಎಲ್ಲ ಹೇಗಿದ್ರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅನ್ಕೊಂಡಿದ್ದೀನಿ. ಆ ಇವತ್ತು ಬಂದ್ಬಿಟ್ಟು ಜಾಸ್ತಿ ಲೆಂತ್ ತಗೊಂಡ್ರೆ ಟಾಪಿಕ್ ಏನ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದೇ. ನೆನ್ನೆ ಪ್ರೀವಿಯಸ್ ವಿಡಿಯೋಗಳೆಲ್ಲ ನಾನು ಹೇಳಿದ್ದೀನಿ, ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಕಂಟೆಸ್ಟೆಂಟ್ ಇವಾಗ ಯಾರು ಬಂದಿದ್ದಾರೆ, ಏನು, ಮತ್ತೆ ಅದ್ರ ಥೀಮ್ ಇತ್ತಲ್ಲ, ಸ್ವರ್ಗ ನರಕ ಅನ್ನೋ ಥೀಮು. ಆ ಥೀಮ್ಗೆ ಯಾರ್ಯಾರು ಬಂದ್ರು, ಯಾರ್ಯಾರು ಎಲ್ಲೆಲ್ಲ ಅವರು ಸ್ವರ್ಗಕ್ಕೆ ಹೋದ್ರ ನರಕಕ್ಕೆ ಹೋದ್ರ ಅನ್ನೋದನ್ನ, ಮತ್ತೆ ಏನಾಯ್ತು ಏನು, ಇದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮ್ಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಇವ್ನು ಬುಕ್ ಇಟ್ಕೊಂಡ್ಬಿಟ್ಟಿದ್ದಾನೆ ಇವನು ಅಂತೆಲ್ಲ ಗೆಸ್ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಿದ್ರೆ ಏನಿಲ್ಲ, ಇದ್ರಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 11 ಆ ಕಂಟೆಸ್ಟೆಂಟ್ ನೇಮ್ ಮಾತ್ರ ನಾನು ಇದ್ರಲ್ಲಿ ಬರ್ದಿಟ್ಕೊಂಡಿದ್ದೀನಿ. ಅದನ್ನ ಹೇಳೋಣ ಅಂತ ಅಂದ್ಬಿಟ್ಟು, ಯಾರು ಸ್ವರ್ಗಕ್ಕೆ ಹೋದ್ರು, ಯಾರು ನರಕಕ್ಕೆ ಡಿವೈಡ್ ಮಾಡಿದೆ. ಆ ಡಿವೈಡ್ ಮಾಡಿರ್ತಕ್ಕಂಥ ಎಷ್ಟು ಜನ ಹೋದ್ರು ನರಕಕ್ಕೆ, ಎಷ್ಟು ಜನ ಸ್ವರ್ಗಕ್ಕೆ ಹೋದ್ರು, ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ. ನೀವೇನಿಲ್ಲ, ಇದನ್ನೆಲ್ಲ ನಾನು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನ ಕಂಟೆಂಟ್ ಇನ್ನ ಚೆನ್ನಾಗಿ ಮಾಡ್ಬೋದು. ಇನ್ನ ನಿಮ್ಗೆ ಹೆಚ್ಚಿನಾಗಿನ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ಬೋದು. ಏನೇನಿಲ್ಲ, ನೀವು ಅದಕ್ಕೇನು ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ಮೈನು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು. ಆವಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ನಮ್ಮ ಕಡೆಯಿಂದ ನಿಮ್ಗೂ ಏನೋ ಒಂದು ವಿಚಾರ ಅನ್ನೋದು ಒಂದು ಮುಖಾಂತರವಾಗಿ ನಮ್ಗೇನು ತಿಳಿಯಿತು ಅಂತದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಜಾಸ್ತಿ ಲೆಂತ್ ತಗೊಂಡೋಗೋದು ಬೇಡ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ ಆಲ್ರೆಡಿ. ಇದ್ರ ಬಗ್ಗೆ ಸ್ಟಾರ್ಟ್ ಮಾಡ್ಬೇಡ ಟಾಪಿಕ್, ಬಿಗ್ ಬಾಸ್ ಸೀಸನ್ 11 ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದರಲ್ಲಿ ಮೊದಲೇದಾಗಿ ಥೀಮ್ ಅವಾಗನೇ ಹೇಳ್ದಂಗೆ ಸುದೀಪ್ ಸರ್ ಎಲ್ಲ ಹೇಳಿದ್ರು ಆಗಿರೋ ಪ್ರೆಸ್ ಮೀಟ್ ಅಲ್ಲಿ. ಈ ಒಂದು ಬಿಗ್ ಬಾಸ್ ಅನ್ನೋದು ಇವಾಗ ಒಂಥರ ಬೇರೆನೇ ಆಗುತ್ತೆ. ಓದ್ ಸೀಸನ್ ಆ ತರ ಎಲ್ಲ ಅಲ್ಲ. ಓದ್ ಸೀಸನ್ ಓಕೆ ಸ್ನೇಹಿತರೆ, ಓದ್ಸಲಿ ಸೀಸನ್ 10 ಸೀಸನ್ ಬಂದ್ಬಿಟ್ಟು ಅದೊಂಥರ ಇತ್ತು, ಅಸಮರ್ಥರು ಸಮರ್ಥರು ಅಂತ ಹೆಂಗ್ ಡಿವೈಡ್ ಮಾಡಿದ್ರು. ಈಗ ಅದೇ ತರ ಒಂದ್ ಸ್ವಲ್ಪ ಚೇಂಜಸ್. ಸ್ವರ್ಗ ನರಕ ಅನ್ನೋ ಎರಡು ಭಾಗ, ಆ ಮನೇಲೆ ಎರಡು ಭಾಗವಾಗಿ ಮನೆ ಇದೆ. ಅದನ್ನ ನೀವು ವಿಡಿಯೋ ಅಲ್ಲಿ ನೋಡಿದ್ರೆ, ಜಿಯೋ ಆಪ್ ಅಲ್ಲಿ ಇರುತ್ತೆ, ಬೇಕಾದ್ರೆ ನೀವು ಎಪಿಸೋಡ್ ಹೋಗಿ ನೋಡಿದ್ರೆ ಖಂಡಿತ ನಿಮ್ಗೆ ಏನಂತ ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಕ್ಲಾರಿಟಿ ತಿಳಿಸ್ಕೊಡೋದಕ್ಕೆ ನಾನು ಅದನ್ನ ವಿಡಿಯೋಸ್ ಎಲ್ಲ ಹಾಕಲ್ಲ, ಸಪೋಸ್ ಕಾಪಿರೇಟ್ ಏನೋ ಬರುತ್ತೇನೋ ಅನ್ನೋದು ರೀಸನ್ ಇಂದ ಜಸ್ಟ್ ಅವ್ರ ಫೋಟೋಸ್ ಅವ್ರದ್ದು ಬಗ್ಗೆ ಏನು ಎಷ್ಟು ಜನ ಬಂದು ಇದು ಮಾತ್ರ ನಾನು ಕೊಡಕ್ಕೆ ಈ ವಿಡಿಯೋದಲ್ಲಿ ಸಾಧ್ಯ ಆಗುತ್ತೆ. ಓಕೆ, ಫಸ್ಟ್ ಇದರಲ್ಲಿ ಸ್ವರ್ಗ ನರಕ ಅನ್ನೋದನ್ನ ಥೀಮ್ ಮಾಡ್ಕೊಂಡಿದ್ದೀರಿ. ಆ ಥೀಮ್ ಅಲ್ಲಿ ಅಂದ್ರೆ ಅವ್ರು ಮಾಡಿರೋದನ್ನ ನಾನು ನಿನ್ನೆ ಏನ್ ಹಿಡಿದು ಆ ಎಪಿಸೋಡ್ ಅಲ್ಲಿ ಸಪರೇಟ್ ಮಾಡಿದಾರಲ್ಲ, ಅದನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ನರಕದ ತಗೊಂಡಾನೆ, ಯಾಕೆ ಸ್ವರ್ಗ ಅಂತ. ಫಸ್ಟ್ ಕಷ್ಟದಿಂದಾನೇ ನಾವು ಹೋದ್ರೆ ಮುಂದೆ ನಮಗೆ ಒಂದು ಪ್ರತಿಫಲ ಹೆಂಗೆ ನಾವು ಕಷ್ಟಪಟ್ಟು ಸಿಗುತ್ತೆ ಹಂಗೆ ಫಸ್ಟ್ ಅಲ್ಲಿ ನಾವು ಸ್ವರ್ಗನ ನೋಡ್ಬಿಟ್ರೆ ಆಗಲ್ಲ. ಅದಕ್ಕೆ ಫಸ್ಟ್ ನರಕದಿಂದಾನೇ ಹೋಗ್ಬೇಕು. ಅದಕ್ಕೆ ನಾನು ಅದೇ ಒಂದು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ. ಫಸ್ಟ್ ಬಂದ್ಬಿಟ್ಟು ನರಕದಲ್ಲಿ ಇಷ್ಟು ಜನ ಹೋಗಿದ್ದಾರೆ ಕಂಟೆಸ್ಟೆಂಟು, ಸ್ವರ್ಗದಲ್ಲಿ ಎಷ್ಟು ಜನ ಹೋಗಿದ್ದಾರೆ. ನರಕದಲ್ಲಿ ಬಂದ್ಬಿಟ್ಟು 7 ಕಂಟೆಸ್ಟೆಂಟ್, 7 ಮೆಂಬರ್ಸ್ ಹೋಗಿದ್ದಾರೆ. ಸ್ವರ್ಗದಲ್ಲಿ ಬಂದ್ಬಿಟ್ಟು 10 ಕಂಟೆಸ್ಟೆಂಟ್ ಹೋಗಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಫಸ್ಟ್ ಆಗಿ ನರಕನೇ ಸ್ಟಾರ್ಟ್ ಮಾಡಿದ್ರು. ನರಕದಲ್ಲಿ ಬಂದ್ಬಿಟ್ಟು 7 ಮೆಂಬರ್ಸ್ ಹೋಗಿದಾರಲ್ಲ, ಅದ್ರಲ್ಲಿ ಫಸ್ಟ್ ಹೋಗಿರೋದು ಯಾರಂದ್ರೆ ಲೇಡೀಸ್. ಅದರಲ್ಲಿ ಬಂದ್ಬಿಟ್ಟು ಹೋಗಿರೋದು ಅವ್ರು ಒನ್ ಆಫ್ ದ ಒಂದು ಆಕ್ಟರ್. ಅವರು ಎಲ್ಲ ಪಿಕ್ಚರ್ ಅಲ್ಲಿ ಎಲ್ಲ ಮಾಡಿದಾರೆ ಅಂತ. ಅವ್ರ ಹೆಸರು ಬಂದ್ಬಿಟ್ಟು ಇಲ್ಲಿ ಫೋಟೋ ಹಾಕ್ತಿದೀನಿ, ಬೇಕಾದ್ರೆ ಕಾಣಿಸ್ತಿದೆ ನೋಡಿ ನಿಮ್ಗೆ. ಅನುಷಾ ರೈ ಅಂತ ಅಂದ್ಬಿಟ್ಟು ಅವ್ರು ಫಸ್ಟ್ ಕಂಟೆಸ್ಟೆಂಟ್ ಆಗಿ ನರಕ ಅನ್ನೋ ಒಂದು ಇದರಲ್ಲಿ ಇದೆಯಲ್ಲ, ಅದು ಡಿಪೆಂಡ್ ಮಾಡಿರಲ್ಲ, ಅದ್ರಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದು. ಸೊ ಇದರಲ್ಲಿ ಬಿಗ್ ಬಾಸ್ ಫಸ್ಟ್ ಕಂಟೆಸ್ಟೆಂಟ್ ಬೇರೆ ಬರುತ್ತೆ. ಅದರಲ್ಲಿ ಬಿಗ್ ಬಾಸ್ ಅಲ್ಲಿ ನರಕ ಅನ್ನೋದು ಒಂದು ಡಿಬೇಟ್ ಆಗಿತ್ತಲ್ಲ, ಅದ್ರಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಅನುಷಾ ರೈ ಅನ್ನೋರು ಹೋಗಿದ್ರೆ. ಅವರು ಒನ್ ಆಫ್ ದ ಆಕ್ಟರ್ ಅವಾಗಲೇ ಹೇಳ್ದಂಗೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಶಿಶಿರ್ ಶಾಸ್ತ್ರಿ ಅಂತ ಅಂದ್ಬಿಟ್ಟು, ಇವರು ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರೆ, ಒಳ್ಳೆ ಡ್ಯಾನ್ಸರ್. ಇವರು ಡ್ಯಾನ್ಸರ್ ಸಹ ಆಕ್ಚುಲಿ ನೆನೆ ಎಪಿಸೋಡ್ ನೋಡ್ರಿ, ಡ್ಯಾನ್ಸರು ಅವ್ರಿಗೂ ತ್ರಿವಿಕ್ರಮ್ ಅವ್ರಿಗೂ ಮತ್ತೆ ಇಬ್ರಿಗೂ ನಡುವೆ ಒಂದು ಇದಿರ್ತಾರೆ, ಸ್ಪರ್ಧೆ ಟೈಪ್ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಪುಷಪ್ ಪ್ಲಸ್ ಇದು ಡ್ಯಾನ್ಸ್ ಎರಡರಲ್ಲಿ ಅವ್ರು ಪುಷಪ್ ಅಲ್ಲಿ ಅವರು ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾಡ್ತಾರೆ, ಡ್ಯಾನ್ಸ್ ಅಲ್ಲಿ ಇವ್ರು ಚೆನ್ನಾಗಿ ಮಾಡ್ತಾರೆ. ಅದರಿಂದ ಅದೇನೇನೋ ನಡೀತು, ಅದನ್ನ ಜಾಸ್ತಿ ನಾನು ಲೆಂತಿ ತಗೊಂಡೋಗಲ್ಲ, ಇದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬಿಟ್ಟು ಮುಗಿಸೋಣ ಅಂತ. ಶಿಶಿರ್ ಶಾಸ್ತ್ರಿ ಇವರು ಒನ್ ಆಫ್ ದ ಆಕ್ಟ್ರು, ಮತ್ತೆ ಸೀರಿಯಲ್ ಅಲ್ಲಿ ಮಾಡಿದ್ದಾರೆ. ಇವರು ನರಕ ಅನ್ನೋ ಒಂದು ಇದಕ್ಕೆ ಥೀಮ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಥರ್ಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನೋಡಿ ಫೋಟೋ, ಮಾನಸ್ ಅಂದ್ಬಿಟ್ಟು ಕಾಮಿಡಿ ಸಂತೋಷ್ ಅವ್ರು ಇದಾರಲ್ಲ, ಸಂತೋಷ್ ಕಾಮಿಡಿ. ಅವ್ರ ಮಿಸ್ಸಸ್ ಓದು 10th ಸೀಸನ್ ಅಲ್ಲಿ ಕಾಮಿಡಿ ಸಂತೋಷ್ ಅವ್ರು ಹೋಗಿದ್ರು. ಈ ಸಲ ಅವ್ರ ಮಿಸ್ಸಸ್ ಹೋಗಿದ್ದಾರೆ. ಅವ್ರ ಮಿಸ್ಸಸ್ ಬಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಮಾನಸ ಅಂತ ಅಂದ್ಬಿಟ್ಟು, ಅವರು ಗಿಚ್ಚಿಗಿಲಿಯಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಅದು ಮನೆ ತಾನೇ ಎಂಡ್ ಆಯಿತು. ಅದಾದ್ಮೇಲೆ ಬಿಗ್ ಬಾಸ್ ಶೋಗೂ ಬಂದಿದ್ದಾರೆ. ನೆಕ್ಸ್ಟ್ ಫೋರ್ತ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂದ್ಬಿಟ್ಟು, ಇವರು ಫೋರ್ತ್ ಕಂಟೆಸ್ಟೆಂಟ್ ಬಂದಿದ್ದಾರೆ. ಇವ್ರದ್ದು ಫೋಟೋ ಬರ್ತಾ ಇದೆ ನೋಡಿ ಬೇಕಂದ್ರೆ. ಇವರು ಬಂದ್ಬಿಟ್ಟು ಒಂದು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇವೆಲ್ಲನೂ ಮಾಡ್ತಾರೆ. ಇವರು ಅವರು ನೆನೆ ಹಾಕೋ ಬಂದಿದ್ದ ಎಪಿಸೋಡ್ ನೋಡ್ಬೇಕು. ಬರೀ ಒಡವೆನೆ 1.5 ಕೋಟಿ 2 ಕೋಟಿ ಆಗೋಷ್ಟು ಒಡವೆ ಅಂತೆ. ಪ್ಲಸ್ ಅವ್ರನ್ನ ಜೊತೆ ಎಷ್ಟು ಗೊತ್ತಾ ಬೌನ್ಸರ್ಸ್ ಇರೋದು, 5 ಜನ ಬೌನ್ಸರ್ಸ್. ಅದರಲ್ಲಿ 2 ಗನ್ ಮ್ಯಾನು, 3 ಅವ್ರಿಗೆ ಸೆಕ್ಯೂರಿಟಿ ಆಗಿದ್ದು. 5 ಜನ ಇದ್ದಿದ್ದು ನಿನ್ನೆ. ಅದು ಸ್ಟೇಜ್ ಮೇಲೆ ಕರೆಸಿದ್ರು, ನೀವು ನೋಡ್ಬೇಕು ಎಪಿಸೋಡ್ ನೋಡಿಬೇಕಂತ ಹೋಗಿ ಇದ್ರೆ ಹಾಕಿರ್ತೀನಿ ನಾನು. ಅವ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂದ್ಬಿಟ್ಟು ಅವರು ಫೇಮಸ್ ಅಂತೆ, ಉತ್ತರ ಕನ್ನಡ ಸೈಡ್ ಏನೋ ಅವ್ರು ಫೇಮಸ್ ಅಂತೆ. ಅವರು ಬಂದಿದ್ದಾರೆ. ಅವರು ಬಂದ್ಬಿಟ್ಟು ನರಕ ಇದಕ್ಕೆ ಥೀಮ್ಗೆ ಹೋಗಿದ್ದಾರೆ. ಫೋರ್ತ್ ಕಂಟೆಸ್ಟೆಂಟ್ ಅವರಾಗಿದ್ರು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು
ಚೈತ್ರ ಕುಂದಾಪುರ ಅನ್ನೋರು ಬಂದಿದ್ದಾರೆ. ಚೈತ್ರ ಕುಂದಾಪುರ ಅನ್ನೋರು ಅವರು ಈ ತರ ಟ್ರೋಲ್ಗೆ ಗುರಿಯಾಗಿ ಅವರು ಬಂದಿರ್ತಕ್ಕಂಥದ್ದು. ಅವರು ಒಂದು ಏನಂತಾರೆ ಈ ಭಾಷಣದಲ್ಲಿ ಎಕ್ಸ್ಪೋರ್ಟ್ ಅನ್ಬೋದು. ಅವರು ಚೆನ್ನಾಗಿ ಭಾಷಣ ಮಾಡ್ತಾರೆ. ಈ ತರ ಏನೋ ಆ ಭಾಷಣ ಮಾಡೋ ಟೈಮಲ್ಲಿ ಏನೋ ಈ ತರ ಟ್ರೋಲ್ ಗುರಿಯಾಗಿ ಅವರು ಒಂದು ಫೇಮಸ್ ಆಗಿರ್ತಕ್ಕಂಥವ್ರು. ಅವರು ಯಾರು ಹೇಳಿ, ಚೈತ್ರ ಕುಂದಾಪುರ ಅಂದ್ಬಿಟ್ಟು ಅವ್ರ ಫೋಟೋನು ಬರ್ತಾ ಇದೆ, ಬೇಕಾದ್ರೆ ನೋಡಿ. ಅವರು 5th ಕಂಟೆಸ್ಟೆಂಟ್ ಆಗಿ ಅವರು ಇದಕ್ಕೆ ಹೋಗಿದ್ರು, ಏನದು ನರಕ ಅನ್ನೋ ಒಂದು ಥೀಮ್ಗೆ ಹೋಗಿದ್ರು. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮೋಕ್ಷಿತಾ ಪೈ. ಇವರು ಬಂದ್ಬಿಟ್ಟು ಇವರು ಒನ್ ಆಫ್ ದ ಸೀರಿಯಲ್ ಅಲ್ಲಿ ಏನು ಆಕ್ಟರ್ ಮಾಡಿದ್ದಾರೆ. ಇವಾಗ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಪಾರು ಅನ್ನೋ ಸೀರಿಯಲ್ ಅಲ್ಲಿ ಬರ್ತಾ ಇದ್ರು ಇವರು, ಮೋಕ್ಷಿತಾ ಪೈ ಅನ್ನೋರು. ಅವರು ಒಳ್ಳೆ ಆಕ್ಟ್ರು ಸಹ, ಒಳ್ಳೆ ಗುಣವಂತರು ಸಹ ಅವರು ಬರ್ತಾ ಇದ್ದಾರೆ. ಅವರು ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು 6th ಕಂಟೆಸ್ಟೆಂಟ್ ಆಗಿ ಅವರು ಒಂದು ನರಕ ಅನ್ನೋ ಥೀಮ್ಗೆ ಹೋಗಿದ್ದಾರೆ. ಅವರು ನೆಕ್ಸ್ಟ್ ರಂಜಿತ್ ಕುಮಾರ್ ಅಂತ ಅಂದ್ಬಿಟ್ಟು ಅವ್ರದ್ದು ಒಂದು ಫೋಟೋ ಬರ್ತಾ ಇದೆ ನೋಡಿ ಬೇಕಂದ್ರೆ. ರಂಜಿತ್ ಕುಮಾರ್ ಅನ್ನೋರು ಬಂದ್ಬಿಟ್ಟು ಅವರು ಇದು ಶನಿಚರ ಅಂದ್ಬಿಟ್ಟು ಒಂದು ಇದು ಸೀರಿಯಲ್ ಬರ್ತೈತಲ್ಲ, ಅದರಲ್ಲಿ ಒನ್ ಆಫ್ ದ ಆಕ್ಟರ್. ಅವರು ಬಂದ್ಬಿಟ್ಟು ಶನಿಚರ ಅನ್ನೋ ಇದರಲ್ಲಿ ಅವ್ರು ಆಕ್ಟ್ ಮಾಡಿದರೆ. ಸ್ವಲ್ಪ ಅವರು ಆಕ್ಟರ್ ಬಂದ್ಬಿಟ್ಟು ಅವರು ಬಂದಿದ್ದಾರೆ. ಅವರು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದ್ರು ಈ ಬಿಗ್ ಬಾಸ್ ಸೀಸನ್ ನಡೆಯೋ ಟೈಮಲ್ಲಿ. ಅವರು ಇದಕ್ಕೆ 7th ಕಂಟೆಸ್ಟೆಂಟ್ ಆಗಿ ನರಕ ಅನ್ನೋ ಒಂದು ಥೀಮ್ಗೆ ಅವರು ಸೇರ್ಕೊಂಡಿರ್ತಕ್ಕಂಥವ್ರು. ಇಷ್ಟು ಬಂದ್ಬಿಟ್ಟು 7 ಕಂಟೆಸ್ಟೆಂಟ್ ಬಂದ್ಬಿಟ್ಟು ನರಕಕ್ಕೆ ಸೇರಿರ್ತಕ್ಕಂಥವ್ರು ಆ ಒಂದು ಬಿಗ್ ಬಾಸ್ ಅನ್ನೋ ಮನೇಲಿ ಡಿವೈಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸ್ವರ್ಗ ಅನ್ನೋ ಒಂದು ಥೀಮಲ್ಲಿ ತಗೊಳಕ್ ಹೋದ್ರೆ ಅದರಲ್ಲಿ 10 ಕಂಟೆಸ್ಟೆಂಟ್ ಬರ್ತಾರೆ. ಅದರಲ್ಲಿ ಮೊದಲೇದಾಗ ಬಂದ್ಬಿಟ್ಟು ಭವ್ಯ ಗೌಡ ಅನ್ನೋರು ಬಂದ್ಬಿಟ್ಟು ಸೀರಿಯಲ್ ಒನ್ ಆಫ್ ದ ಆಕ್ಟ್ರು. ಪ್ಲಸ್ ಅವರು ಯಾವ್ದಾದ್ರು ಏನೆಲ್ಲೋ ಆಕ್ಟರ್ ಆಗಿ ಎಲ್ಲೆಲ್ಲೋ ಮಾಡಿದ್ದಾರೆ. ಅವರು ಜಾಸ್ತಿ ಸೀರಿಯಲ್ ಕಾಣ್ಕೊಂಡಿರ್ತಕ್ಕಂಥವ್ರು. ಅವರು ಭವ್ಯ ಗೌಡ ಅನ್ನೋರು, ಅವ್ರ ಫೋಟೋನು ಬರ್ತದೆ ಬೇಕಂದ್ರೆ ನೋಡಿ. ಇವ್ರು ಬಂದ್ಬಿಟ್ಟು ಸ್ವರ್ಗಕ್ಕೆ ಅನ್ನೋ ಒಂದು ಥೀಮ್ಗೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ, ಪ್ಲಸ್ ಇದಕ್ಕೂ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಸ್ವರ್ಗ ಅನ್ನೋದಕ್ಕೂ ಅವರೇ ಫಸ್ಟ್ ಹೋಗಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸ್ವರ್ಗದ ಕಂಟೆಸ್ಟೆಂಟ್ ಅಲ್ಲಿ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಧನರಾಜ್ ಆಚಾರ್ ಅನ್ನೋರು ಹೋಗಿದ್ದಾರೆ. ಧನರಾಜ್ ಆಚಾರ್ ಬಂದ್ಬಿಟ್ಟು ಇವರು ಒನ್ ಆಫ್ ದ ಯೂಟ್ಯೂಬರ್, ಪ್ಲಸ್ ಕಾಮಿಡಿನೂ ಮಾಡ್ತಾರೆ. ಇವರು ಸುಮಾರು ಯಾವ್ದಾದ್ರು ಇದರಲ್ಲೆಲ್ಲೂ ಆಕ್ಟ್ ಮಾಡಿದ್ದಾರೆ. ಇವರು ಧನರಾಜ್ ಆಚಾರ್ ಅನ್ನೋರು ಫೇಮಸ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಅವರು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ, ಕಾಮಿಡಿಯಾಗಿ ಈ ತರ ಎಲ್ಲ. ಇವರು ಧನರಾಜ್ ಆಚಾರ್ ಅವರು ಹೋಗಿದ್ದಾರೆ. ಅದು ಸ್ವರ್ಗ ಅನ್ನೋ ಥೀಮ್ಗೆ 8ನೇ ಕಂಟೆಸ್ಟೆಂಟ್ ಆಗಿ. ಆಮೇಲೆ ಬಂದ್ಬಿಟ್ಟು ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಅವಾಗಲೇ ಹೇಳಿದಲ್ಲ, ತ್ರಿವಿಕ್ರಮ್ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಸ್ವರ್ಗ ಅನ್ನೋ ಒಂದು ಥೀಮ್ಗೆ ಇವರು ಒನ್ ಆಫ್ ದ ಒಂದು ಆಕ್ಟರ್ ಮಗ ಅನ್ಕೊಂತೀನಿ, ಇವರು ಒಂದು ಆಕ್ಟರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಇವ್ರು ತ್ರಿವಿಕ್ರಮ್ ಅನ್ನೋರು ಇದಕ್ಕೆ ಹೋಗಿದ್ದಾರೆ, ಸ್ವರ್ಗ ಅನ್ನೋ ಥೀಮ್ಗೆ 3ನೇ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ. ನೆಕ್ಸ್ಟ್ ಗೌತಮಿ ಜಾಧವ್ ಅನ್ನೋರು, ಅವರು ಫೋಟೋ ಬರ್ತಾ ಇದೆ ನೋಡಿ. ಗೌತಮಿ ಜಾಧವ್ ಅನ್ನೋರು ಬಂದ್ಬಿಟ್ಟು ಅವರು ಒನ್ ಆಫ್ ದ ಆಕ್ಟರ್, ಏನೋ ಸೀರಿಯಲ್ ಅಲ್ಲಿ ಮಾಡಿರ್ತಕ್ಕಂಥವ್ರು. ಸೀರಿಯಲ್ ಯಾವುದು ಸತ್ಯ ಅನ್ನೋ ಸೀರಿಯಲ್ ಬಂದಿತ್ತು. ಆಕ್ಚುಲಿ ಅದನ್ನ ಒಂದು ಎಪಿಸೋಡ್ ಇವತ್ತು ಬರುತ್ತೆ, ಅದು ಟೆಲಿಕಾಸ್ಟ್ ಮೇಲೆ. ಅದನ್ನ ನಾನು ನಿಮ್ಗೆ ನಾಳೆ ಹೇಳ್ತೀನಿ. ಏನಂದ್ರೆ ಅವರು ಕಟ್ಟಿಂಗ್ ತರ ಕಾಣಿಸ್ತಿದ್ದಿಲ್ಲ, ಆಕ್ಚುಲಿ ಅವ್ರು ಫುಲ್ ಲೆಂತಿ ಹೇರ್ ಇದೆ. ಬಟ್ ಏನಂದ್ರೆ ಫೇಮಸ್ ಅವ್ರು ಹಂಗೆ ಆಗಿರೋದ್ರಿಂದ ಆ ಒಂದು ಏನು ಕೂಡ ವಿಗ್ ಸಮೇತವಾಗಿ ಇವಾಗ ಇಟ್ಕೊಂಡು ಅವ್ರು ಬಂದಿರ್ತಕ್ಕಂಥ. ಅದರಿಂದ ಈ ಯಾವಾಗಲೇ ಹೇಳಿದ್ನಲ್ಲ ರಂಜಿತ್ ಕುಮಾರ್ ಅನ್ನೋರು, ಅವ್ರದಿಂದ ಏನೇನೋ ವಿಷಯದಿಂದ ಅದು ನಾನು ನಾಳೆ ಹೇಳ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಮಾಡಿದಾಗ ಅದು ಇವತ್ತು ಬರುತ್ತೆ, ರಿಲೀಸ್ ಆಗುತ್ತೆ. ಅದು ನನಗೂ ಸುಮ್ಮನೆ ಒಂಚೂರಲ್ಲಿ ಕಾಣಿಸ್ತಷ್ಟೇನೆ ನೋಡೋವಾಗ. ಆಮೇಲೆ ಗೌತಮಿ ಜಾಧವ್ ಅವರು ಬಂದಿದ್ದಾರೆ, ಯಾವ್ದು 4th ಕಂಟೆಸ್ಟೆಂಟ್ ಆಗಿ ಸ್ವರ್ಗ ಅನ್ನೋ ಒಂದು ಥೀಮ್ಗೆ. ನೆಕ್ಸ್ಟ್ ಲಾಯರ್ ಜಗದೀಶ್ ಅಂದ್ಬಿಟ್ಟು, ಇವರಂತೂ ನಮ್ಮ ಇದರಲ್ಲಿ ಫೇಮಸ್. ಲಾಯರ್ ಜಗದೀಶ್ ಅಂದ್ರೆ ಜಾಸ್ತಿ ಒಳ್ಳೆ ಕಡದ್ದಾಗಿರ್ತಕ್ಕಂಥ ಲಾಯರ್ ಇವ್ರು ಬಂದ್ಬಿಟ್ಟು. ಇವರು ಒಂದು ಸ್ವರ್ಗ ಅನ್ನೋ ಥೀಮ್ಗೆ 5ನೇ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ, ಸ್ವರ್ಗ ಅನ್ನೋ ಥೀಮ್ಗೆ. ನೆಕ್ಸ್ಟ್ 6th ಕಂಟೆಸ್ಟೆಂಟ್ ಬಂದ್ಬಿಟ್ಟು ಉಗ್ರಂ ಮಂಜು ಅನ್ನೋರು ಬಂದಿದ್ದಾರೆ. ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಬರ್ತದೆ ಪಿಕ್ಚರು, ಅದರಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಅಂತ ಕಿಚ್ಚ ಸುದೀಪ್ ಸರ್ ಅವ್ರು ನೆನೆ ಹೇಳ್ತಾ ಇದ್ರು. ಉಗ್ರಂ ಮಂಜು ಅಂತ ಅಂದ್ಬಿಟ್ಟು ಇವ್ರು ಒನ್ ಆಫ್ ದ ಆಕ್ಟ್ರು, ಅವ್ರ ಅಪ್ಪನೂ ಆಕ್ಟರ್ ಏನೇನಿದ್ರು. ಅವ್ರ ಜೊತೆಗೇನೆ ಇವ್ರನ್ನ ಆಕ್ಟರ್ ಬಳಸ್ಕೊಂಡು ಇವ್ರನ್ನ ಅದು ಒಂಥರ ಏನೋ ವಿಲನ್ ಟೈಪ್ ಏನೋ ಮಾಡ್ಕೊಂಡ್ ಬರ್ತಾ ಇರೋದು. ಇವ್ರು ವರ್ಗಕ್ಕೆ ಹೋಗಿರ್ತಕ್ಕಂಥವ್ರು ಯಾರಂತಂದ್ರೆ ಯಮುನಾ ಶ್ರೀನಿಧಿ ಅನ್ನೋರು, ಯಮುನಾ ಶ್ರೀನಿಧಿ ಅನ್ನೋರು 7th ಕಂಟೆಸ್ಟೆಂಟ್ ಆಗಿ ಸ್ವರ್ಗ ಅನ್ನೋ ಒಂದು ಥೀಮ್ಗೆ ಹೋಗಿದ್ದಾರೆ. ಇವರು ಸೀರಿಯಲ್ ಒನ್ ಆಫ್ ದ ಆಕ್ಟರ್ ಆಗಿದ್ರು. ಅವ್ರನ್ನು ಫೋಟೋ ಬೇಕಾಗಿ ಬರ್ತಾ ಇದೆ ನೋಡಿ. ಒನ್ ಆಫ್ ದ ಆಕ್ಟರ್ ಆಗಿದ್ರು, ಪ್ಲಸ್ ಆಕ್ಟಿವ್ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಇವರು ಬಂದಿದ್ದಾರೆ ಬಿಗ್ ಬಾಸ್ 11th ಸೀಸನ್ ಅಲ್ಲಿ ಸ್ವರ್ಗ ಅನ್ನೋ ಥೀಮ್ಗೆ. ಯಮುನಾ ಶ್ರೀನಿಧಿ ಅನ್ನೋರು ಬಂದಿದ್ದಾರೆ. ನೆಕ್ಸ್ಟ್ 8th ಕಂಟೆಸ್ಟೆಂಟ್ ಆಗಿ ಧರ್ಮ ಕೀರ್ತಿರಾಜ್ ಅಂದ್ಬಿಟ್ಟು ಇವರು ಒನ್ ಆಫ್ ದ ಇದು ಅದರಲ್ಲಿ ಆಕ್ಟರ್. ಅದು ನವಗ್ರಹ ಅನ್ನೋ ಒಂದು ಪಿಕ್ಚರ್ ಇದೆಯಲ್ಲ, ನವಗ್ರಹ ಅನ್ನೋ ಪಿಕ್ಚರ್ ಅಲ್ಲಿ ಇವ್ರು ಬಂದ್ಬಿಟ್ಟು ಆಕ್ಟ್ ಮಾಡಿದಾರಂತೆ. ಇವರು ನಿನ್ನೆ ಒಂದು ಸ್ವರ್ಗ ಅನ್ನೋ ಥೀಮ್ ಅಲ್ಲಿ ಬಂದಿದ್ದಾರೆ ಇವರು. ನೆಕ್ಸ್ಟ್ ಬಂದ್ಬಿಟ್ಟು 9ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹಂಸಾ ನಾರಾಯಣ್ ಅನ್ನೋರು 9th ಕಂಟೆಸ್ಟೆಂಟ್ ಆಗಿ ಸ್ವರ್ಗ ಅನ್ನೋ ಒಂದು ಥೀಮ್ ಬಂದಿದ್ದಾರೆ. ಇವರು ಬಿಗ್ ಬಾಸ್ 11th ಸೀಸನ್ಗೆ ಏನಂದ್ರೆ ಇವರು ಒನ್ ಆಫ್ ದ ಆಕ್ಟರ್ ಆಗಿದ್ರು, ಪ್ಲಸ್ ಎಲ್ಲಿ ಆಕ್ಟರ್ ಆಗಿ ಮಾಡಿದ್ದಾರೆ ಅವರು ಬೇರೆ ಬೇರೆ ಕಡೆ ಎಲ್ಲ. ಇವರು ಬಂದಿದ್ದಾರೆ 9th ಕಂಟೆಸ್ಟೆಂಟ್ ಆಗಿ. ನೆಕ್ಸ್ಟ್ 10th ಕಂಟೆಸ್ಟೆಂಟ್ ಆಗಿ ಬಂದ್ಬಿಟ್ಟು ಐಶ್ವರ್ಯ. ಓಕೆ, ನೆಕ್ಸ್ಟ್ 10th ಕಂಟೆಸ್ಟೆಂಟ್ ಆಗಿ ಸ್ವರ್ಗ ಅನ್ನೋ ಥೀಮ್ಗೆ ಬಿಗ್ ಬಾಸ್ 11th ಸೀಸನ್ಗೆ ಹೋಗಿರೋರು 10th ಕಂಟೆಸ್ಟೆಂಟ್ ಐಶ್ವರ್ಯ ಅನ್ನೋರು ಹೋಗಿದ್ದಾರೆ. ಇವರು ಬಂದ್ಬಿಟ್ಟು ಒನ್ ಆಫ್ ದ ಆಕ್ಟರ್ ಆಗಿದ್ರು, ಮತ್ತೆ ಅದ್ರ ಜೊತೆಗೆ ಸುಮಾರು ಎಲ್ಲ ಆಕ್ಟರ್ ಫಿಲ್ಮ್ ಎಲ್ಲ ಮಾಡಿರ್ತಾರೆ ಅಂತ. ಇವ್ರನ್ನು ಬಂದ್ಬಿಟ್ಟು ಏನಂದ್ರೆ ಇವ್ರು
ಬಿಗ್ ಬಾಸ್ ಸೀಸನ್ 11 ಅಲ್ಲಿ ನೀವು ಸ್ವರ್ಗ ನರಕಕ್ಕೆ ಹೋಗೋ ಇದರಲ್ಲಿ ನೋಡೋದಾದ್ರೆ ಸ್ವರ್ಗ ಅನ್ನೋ ಥೀಮ್ ಅಲ್ಲಿ 10ನೇ ಕಂಟೆಸ್ಟೆಂಟ್ ಆಗಿ ಐಶ್ವರ್ಯನವರು ಹೋಗಿದ್ದಾರೆ. ಇದಾಗಿತ್ತು ಸ್ವರ್ಗ ನರಕ ಅನ್ನೋ ಒಂದು ಥೀಮ್ ಅಲ್ಲಿ ಬಿಗ್ ಬಾಸ್ 11 ಮಾಡಿರ್ತಕ್ಕಂಥ ಥೀಮ್ ಅಲ್ಲಿ ಎಷ್ಟು ಜನ ಯಾವ್ದಕ್ಕೆ ಹೋಗಿದ್ರು, ಇದಕ್ಕೆ ಎಷ್ಟು ಜನ ಹೋಗಿದ್ದಾರೆ. ಸ್ವರ್ಗಕ್ಕೆ 10 ಜನ ಹೋಗಿದ್ರು, ನರಕ ಅನ್ನೋ ಟೀಮ್ಗೆ 7 ಜನ ಹೋಗಿದ್ರು. ಟೋಟಲ್ ಕಂಟೆಸ್ಟೆಂಟ್ 17 ಜನ ಆಗಿತ್ತು. ಬಿಗ್ ಬಾಸ್ ಅಲ್ಲಿ 17 ಕಂಟೆಸ್ಟೆಂಟ್ ಬಂದ್ಬಿಟ್ಟು ಈ ಒಂದು ಸೀಸನ್ ಅಲ್ಲಿ ಹೋಗಿರ್ತಕ್ಕಂಥವ್ರು. ಏನಂದ್ರೆ ನೆಕ್ಸ್ಟ್ ಇನ್ನ ಹೆಚ್ಚಿನ ಮಾಹಿತಿಗೆ ಏನಾರ ನೀವು ವಿಡಿಯೋಸ್ ಏನಾರ ಬೇಕಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಕಂಟೆಂಟ್ ಇನ್ನೂ ಚೆನ್ನಾಗಿ ನೀವು ಎಷ್ಟು ಪ್ರೋತ್ಸಾಹಿಸ ಅಷ್ಟು ಚೆನ್ನಾಗಿ ನಾವು ಕಂಟೆಂಟ್ ಒಳ್ಳೆ ಕಂಟೆಂಟ್ ಮಾಡಬಹುದು. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟಾಟಾ, ಸಿ ಯು.